ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ 2025-26 ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರುವಂಥ ಮಕ್ಕಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ 1 ಏನಿದೆ ಇದಕ್ಕೆ ಕಂಪ್ಲೀಟಾಗಿ ಉತ್ತರವನ್ನು ಹೇಳಿರ್ತೀನಿ. ಹಾಗೂ ಕೂಡ ಬಹುಮುಖ್ಯವಾಗಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಕೂಡ ನಾನು ನಿಮಗೆ ತಿಳಿಸಿರ್ತೀನಿ ವಿಡಿಯೋನ ಎಕ್ಸ್ಪ್ಲೈನ್ ಮಾಡುವಂತಹ ಟೈಮಲ್ಲಿ. ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಏನಿದೆ ಮಕ್ಕಳೇ, ಇದಕ್ಕೂ ಕೂಡ ಉತ್ತರವನ್ನು ಹೇಳಿರ್ತೀನಿ. ಈ ಎರಡೂ ವಿಡಿಯೋನ ವಾಚ್ ಮಾಡಿ. ಯಾಕೆ ಗೊತ್ತಾ, ನಿಮಗೆ ಬಿಸ್ನೆಸ್ ಸ್ಟಡೀಸಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಓದ್ಕೊಳ್ಬೇಕು ನಿಮಗೆ ಗೊತ್ತಿಲ್ಲ. ಅತಿ ಹೆಚ್ಚು ಈಸಿ ಇರುವಂತಹ ಸಬ್ಜೆಕ್ಟ್ ಅಂತ ಹೇಳಿದ್ರೇ ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ. ಯಾಕಂತ ಹೇಳಿದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದೇ ಪಕ್ಕ ಬರುತ್ತೆ ಅನ್ನುವಂಥದ್ದು ಗ್ಯಾರಂಟಿ ನಾವು ಕೊಡ್ತೀವಿ, ನೀವು ಓದಬೇಕು. ಓಕೆ ಅಲ್ವಾ? ಔಟ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರು ಕೂಡ 1-2 ವರ್ಷದ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡಿಕೊಂಡ್ರೆ ಸಾಕು. ಹೋದ ವರ್ಷದ ಮಾಡೆಲ್ ಪೇಪರ್ನ ಆ್ಯಡ್ ಮಾಡಿಕೊಂಡೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನ ಕೊಡುವಂಥದ್ದು. ಸೊ ಈ ವರ್ಷ 3 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಈಗ ಹೇಗಿದ್ರು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಲ್ವಾ, ಇದು ಮುಗಿದ ನಂತರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಯಾಕಂತ ಹೇಳಿದ್ರು ಅವರು ಕೇಳೋದು 10 ಪ್ರಶ್ನೆ 2 ಅಂಕದಲ್ಲಿ. ವಿಭಾಗ ಬಿ ಯಲ್ಲಿ 10 ಪ್ರಶ್ನೆ ಕೇಳ್ತಾರಲ್ವ ಮಕ್ಕಳೇ, ಅದರಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ಬರೀಬೇಕು? 6 ಪ್ರಶ್ನೆಗೆ ಉತ್ತರ ಬರೀಬೇಕು. ಅಧ್ಯಾಯ 3 ವ್ಯವಹಾರ ಪರಿಸರದ ಮೇಲೆ 2 ಅಂಕದ ಯಾವುದೇ ರೀತಿ ಪ್ರಶ್ನೆ ಇರಲ್ಲ, ಬಿಟ್ಟರೆ ಉಳಿದ 10 ಅಧ್ಯಾಯಗಳಲ್ಲೂ ಒಂದೊಂದು ಪ್ರಶ್ನೆಯನ್ನು ತೆಗಿತಾರೆ. ನೀವು 6 ಪ್ರಶ್ನೆಗೆ ಉತ್ತರ ಬರೀಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಯಾವ್ದಾದ್ರು 6 ಅಧ್ಯಾಯನ ಕರೆಕ್ಟಾಗಿ ಓದ್ಕೊಳ್ಬೇಕು. ಅದರಲ್ಲಿ ಬರೋ ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು. ಸೊ ಈ ರೀತಿಯಾಗಿ ಓದ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ಸ್ ಇರಬೇಕು. ಯಾವ ಅಧ್ಯಾಯ ಓದಬೇಕು ಅನ್ನೋದು ಕ್ಯಾಲ್ಕುಲೇಷನ್ಸ್ ಇರಬೇಕು. ಹಾಗಾಗಿ 2 ಅಂಕದ ಪ್ರಶ್ನೆಗಳಾಗಿರ್ಬೋದು, 4 ಅಂಕದ ಪ್ರಶ್ನೆಗಳಾಗಿರ್ಬೋದು, 8 ಅಂಕದ ಪ್ರಶ್ನೆಗಳಾಗಿರ್ಬೋದು, ಅದರ ಲಿಸ್ಟನ್ನು ನಾನು ಕೊಡ್ತೀನಿ. ಅದ್ರ ಜೊತೆಗೆ ಉತ್ತರ ಸಹಿತ ಆ ಒಂದು ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ವಾಚ್ ಮಾಡಬೇಕು ಅಥವಾ ಆ ವಿಡಿಯೋ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಂಡಿರಬೇಕು. ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ಗೆ ವಿಸಿಟ್ ಮಾಡಿ, ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ, ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ಗಳನ್ನ ವಾಚ್ ಮಾಡಿ, ಒಳ್ಳೆ ಸ್ಕೋರನ್ನು ಮಾಡಿ. ಓಕೆನಾ? ಓಕೆ, ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡೋಣ. ಗೊತ್ತಿದೆ, ಆಲ್ರೆಡಿ 2 ಪೇಪರ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ನಿಮಗೆ ಗೊತ್ತಾಗ್ಬಿಟ್ಟಿದೆ ಯಾವ 5 ಅಧ್ಯಾಯದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾಲೆಡ್ಜ್ ಇದೆ. ಮೊದಲನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು, ಅರ್ಥ ಮಾಡ್ಕೊಳ್ಳಿ, ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದು ಅಂತ ಕೇಳಿದ್ದಾರೆ. ನಿಮಗೆ ಇನ್ನು ಉಳಿದ 2 ಪೇಪರ್ಗಳಲ್ಲಿ 1 ಅಂಕಕ್ಕೆ ದಕ್ಷತೆ ಅಂತ ಹೇಳಿದ್ರೆ ಏನು ಅಂತ ಡೈರೆಕ್ಟಾಗಿ ಕ್ವಶನ್ನ ಕೇಳಿದ್ದಾರೆ. ದಕ್ಷತೆ ಅಂತ ಹೇಳಿದ್ರೆ ನಾವು ಒಂದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದು. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ದಕ್ಷತೆ ಆಗಿರುತ್ತೆ. 2ನೇ ಪ್ರಶ್ನೆ 2ನೇ ಅಧ್ಯಾಯದ ಮೇಲೆ ಕೇಳಿರುವಂಥದ್ದು, ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಿಗೆ ನಾವು ಎಂದು ಸಂಬೋಧಿಸುವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಅಂತ ಇದೆ. ಫೇಯಾಲ್ ಪ್ರಿನ್ಸಿಪಲ್ಸ್, ಫೇಯಾಲ್ನ ತತ್ವಗಳು ಏನಿದೆ ಅದರಲ್ಲಿ ನೀವು ಓದುವಂತಹ ಕಾನ್ಸೆಪ್ಟು. ಟೋಟಲ್ ಆಗಿ 14 ತತ್ವಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸಂಘಭಾವನೆ ಅನ್ನುವಂತಹ ತತ್ವ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನು ಅಲ್ಲ ನಾವು ಅನ್ನುವಂತಹ ಒಂದು ಪದ ಉಚ್ಚಾರ ಆ ಒಂದು ಪಾಯಿಂಟಲ್ಲಿ ಬರ್ತಾ ಇರುತ್ತೆ. ನಾವು ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುವಾಗ ನಾನು ಅನ್ನುವಂತಹ ಇರಬಾರ್ದು. ಅದು ವ್ಯವಸ್ಥಾಪಕರಿಗಾಗಿರ್ಬೋದು, ಕೆಲಸಗಾರರಿಗಾಗಿರ್ಬೋದು, ಯಾರಿಗೆ ಬೇಕಾರಾಗಿರ್ಬೋದು, ನಾವು ಅನ್ನುವಂತಹ ಭಾವನೆಯಲ್ಲಿ ನಾವು ಕೆಲಸವನ್ನು ಮಾಡಿದ್ರೆ ನಾವು ಖಂಡಿತ ನಮ್ಮ ಗುರಿಯನ್ನು ಮುಟ್ಟಬಹುದು ಅನ್ನುವಂತಹ ಒಂದು ತತ್ವ ಅದಾಗಿರುತ್ತೆ. ನೆಕ್ಸ್ಟು ಸ್ಥಾಯಿ ಯೋಜನೆಯು ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಇದೆ. ಯೋಜಿಸುವಿಕೆಯಲ್ಲಿ 2 ವಿಧ ಬರುತ್ತಂತ ನಿಮಗೆ ಗೊತ್ತಿದೆ. ಒಂದು ಏಕ ಬಳಕೆ ಯೋಜನೆ, ಇನ್ನೊಂದು ಸ್ಥಾಯಿ ಯೋಜನೆ ಅಂತ ಹೇಳಿಕೊಂಡು ಈ ಹಿಂದಿನ ಕಾನ್ಸೆಪ್ಟ್ಗಳಲ್ಲೂ ಕೂಡ ಇದು ಬಂದಿದೆ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ನು ನಿಯಮ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಕಾರ್ಯ ಯೋಜನೆ ಆಗಿರ್ಬೋದು, ಮುಂಗಡ ಪತ್ರ ಆಗಿರ್ಬೋದು, ಈ 4ರಲ್ಲಿ ಸ್ಥಾಯಿ ಯೋಜನೆ ಯಾವುದು ಕೇಳಿದರೆ ನೋ ಡೌಟ್ ಸ್ಥಾಯಿ ಯೋಜನೆ ನಿಯಮನೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಒಂದು ಸಲ ಯೋಜಿಸಿದ್ರ ಮೇಲೆ ಅದು ಏಕ ಬಳಕೆ ಯೋಜನೆ, ಒಂದೇ ಸಲ ಉಪಯೋಗಕ್ಕೆ ಬರುವಂಥದ್ದು. ಕಾರ್ಯ ಯೋಜನೆ ಒಂದೇ ಸಲ ಉಪಯೋಗ, ಮುಂಗಡ ಪತ್ರ ಕೂಡ ಒಂದೇ ಸಲ ಉಪಯೋಗಕ್ಕೆ ಬರುವಂಥದ್ದು. ಹಾಗಾಗಿ ಉಳಿದಿರೋದು ನಿಯಮ, ಇದು ಸ್ಥಾಯಿ ಯೋಜನೆ ಆಗಿದೆ. 4ನೇ ಪ್ರಶ್ನೆ, ಸಂಘಟಿಸುವಿಕೆಯ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂಬುದನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸಂಘಟಿಸುವಿಕೆಯಲ್ಲಿ ಹಂತಗಳಿದೆ, ಪ್ರತಿಯೊಂದು ಹಂತವೂ ಕೂಡ ಒಂದೊಂದು ಪಾಯಿಂಟನ್ನು ಹೇಳುತ್ತೆ. ಇರುವಂತಹ 4 ಹಂತಗಳಲ್ಲಿ ಒಂದು ಕಾರ್ಯವನ್ನು, ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸವನ್ನು ಯಾರು ಮಾಡಬೇಕು ಅಂತ ಎಕ್ಸ್ಪ್ಲನೇಷನ್ ಇದೆ, ವಿವರಣೆ ಇದೆ. ಅದು ಯಾವ ಪಾಯಿಂಟು ಅಂತ ಹೇಳಿದ್ರೆ ಕರ್ತವ್ಯಗಳ ನಿಯೋಜನೆ. ಆಪ್ಷನ್ ಬಿ, ಕರ್ತವ್ಯಗಳ ನಿಯೋಜನೆ.
5ನೇ ಬಹು ಆಯ್ಕೆ ಪ್ರಶ್ನೆ, ಕೊನೆ ಪ್ರಶ್ನೆ. ಆಭರಣವು ಡ್ಯಾಶಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಭರಣವು ಖರೀದಿ ಪ್ರಧಾನ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು ಆಲ್ರೆಡಿ ಗೊತ್ತಿದೆ, ಬ್ರಾಕೆಟಲ್ಲಿ ಉತ್ತರ ಕೊಟ್ಟಿರ್ತಾರೆ ಮಕ್ಕಳೇ. ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ಇದಕ್ಕೆ ಟೆಕ್ನಿಕ್ ಕೂಡ ನಾನು ಹೇಳಿದ್ದೀನಿ. ಮಾಡೆಲ್ ಪೇಪರ್ 1, 2 ಪೇಪರ್ ವಿಡಿಯೋಗಳನ್ನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಓದ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಆನ್ಸರ್ನ ಯಾವ ರೀತಿಯಾಗಿ ಬರೀಬಹುದು ಅಂತ. 6ನೇ ಪ್ರಶ್ನೆ, ಗ್ಯಾಂಗ್ ಪ್ಲಾಂಕನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ನಮಗೆ ಗೊತ್ತಿದೆ, ತುರ್ತು ಸಂದರ್ಭದಲ್ಲಿ. ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧಾರ ಮಾಡೋದು ಯಾವುದು? ಯೋಜಿಸುವಿಕೆ. ನಮಗೆ ನಿರ್ವಹಣೆಯ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯನೇ ಯೋಜಿಸುವಿಕೆ. ನಾವು ಅದು ಏನು ಅಂತ ಹೇಳಿದ್ರೆ ಯಾವ ಕೆಲಸವನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕ್ಕೊಂಡಿದ್ದೆ ಆದರೆ ಅದು ಯೋಜಿಸುವಿಕೆ. 3ನೇ ಬಿಟ್ಟ ಸ್ಥಳ ಪ್ರಶ್ನೆ, ಡ್ಯಾಶ್ ನಿರ್ದೇಶನದ ಒಂದು ಮೂಲಾಂಶವಾಗಿದೆ ಅಂತ ಇದೆ. ನಿರ್ದೇಶನದಲ್ಲಿ 4 ಮೂಲಾಂಶಗಳಿದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟು. ನಿರ್ದೇಶನದ 4 ಮೂಲಾಂಶಗಳು ಯಾವುದು ಅಂತ ಹೇಳಿದ್ರೆ ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ. ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ. ಇಲ್ಲಿ ಒಂದು ಬರೆದ್ರೆ ಸಾಕು. ಅವ್ರು ಕೊಟ್ಟಿರುವಂಥ ಆಪ್ಷನಲ್ಲಿ ಮೇಲ್ವಿಚಾರಣೆ ಇದೆ, ಅದನ್ನು ಬರೆದಿದ್ದೀನಿ. ನೆಕ್ಸ್ಟು ಡ್ಯಾಶ್ ಎಂದರೆ ಮಾಲೀಕರ ನಿಧಿಗಳು ಮತ್ತು ಎರವಲು ನಿಧಿಗಳ ಮಿಶ್ರಣವಾಗಿದೆ ಅಂತ ಹೇಳಿದ್ರೆ ಬಂಡವಾಳ ರಚನೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೀವು ಈ ಬಂಡವಾಳ ರಚನೆಯನ್ನು ಹೇಗೆ ಕಲ್ತ್ಕೊಳ್ಬೇಕು ಅಂದರೆ ಬಂಡವಾಳ ರಚನೆ ಅಂದರೆ ಏನು ಅನ್ನುವಂಥ ಒಂದು ಲೈನ್ ಮೀನಿಂಗ್ ಕೂಡ ಗೊತ್ತಿರಬೇಕು ನಿಮಗೆ. ತುಂಬ ಇಂಪಾರ್ಟೆಂಟ್. ಓಕೆ ಅಲ್ಲ. ನೆಕ್ಸ್ಟು ಪ್ರಚಾರವು ಡ್ಯಾಶ್ ರೂಪದ ಸಂವಹನವಾಗಿದೆ ಅಂತ ಇದೆ. ಪ್ರಚಾರ ಅನ್ನೋದು ಅದು ವೈಯಕ್ತಿಕವಲ್ಲದ ಸಂವಹನ. ವೈಯಕ್ತಿಕ ಅಲ್ಲದ ಸಂವಹನ. ಆನ್ಸರು ವೈಯಕ್ತಿಕವಲ್ಲದ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಎ ವಿಭಾಗದಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಬಿ ವಿಭಾಗದಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ಹೊಂದಿಸಿ ನೀವು ಬರಿಬೇಕು. ಉಪಭೋಗದ ಹವ್ಯಾಸಗಳು ಅಂತ ಕೊಟ್ಟಿದ್ದಾರೆ, ಸಾಮಾಜಿಕ ಪರಿಸರ. ಪ್ರತಿನಿಯೋಜನೆಯ ಮೂಲಾಂಶ ಅಂತ ಕೊಟ್ಟಿದ್ದಾರೆ, ಉತ್ತರದಾಯಿತ್ವ. ಕಾರ್ಯೇತರ ತರಬೇತಿ ವಿಧಾನ ಕೇಳಿದರೆ ಚಲನಚಿತ್ರಗಳು. ನಿಯಂತ್ರಿಸುವಿಕೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನಿರ್ವಹಣೆಯ ಕಾರ್ಯ. ಲಕ್ಕಿ ಡ್ರಾ ಅಂತ ಕೇಳಿದರೆ ಮಾರಾಟ ಪ್ರವರ್ತನೆ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. 5 ಪ್ರಶ್ನೆಗೂ ಉತ್ತರವನ್ನು ಬರಿಬೇಕು. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆದ್ರೆ ಸಾಕು. ಮೊದಲನೇ ಪ್ರಶ್ನೆ, ನಿರ್ವಹಣೆಯ ಯಾವುದಾದರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ನಿರ್ವಹಣೆಯಲ್ಲಿ ಮೇಯ್ನ್ ಆಗಿ 3 ಉದ್ದೇಶಗಳು ಬರುತ್ತೆ. ಒಂದು ಸಂಘಟನಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ, ವೈಯಕ್ತಿಕ ಉದ್ದೇಶ. ಸಂಘಟನಾತ್ಮಕ ಉದ್ದೇಶವನ್ನು ಆರ್ಥಿಕ ಉದ್ದೇಶಗಳು ಅಂತ ಕೂಡ ಕರಿತೀವಿ. ಪ್ರಶ್ನೆಯನ್ನು ಯಾವ ರೀತಿ ಬೇಕಾದರೂ ಕೇಳಬಹುದು. ಯಾವುದಾದರೂ ಒಂದು ಸಂಘಟನಾತ್ಮಕ ಉದ್ದೇಶ ಬರೀರಿ ಅಂತ ಕೇಳಿದರೆ ಅಸ್ತಿತ್ವ, ಲಾಭ, ಬೆಳವಣಿಗೆ, ಇದು 3ರಲ್ಲಿ ಒಂದನ್ನು ಬರಿಬೇಕು. ಯಾವುದಾದ್ರೂ ಒಂದು ಸಾಮಾಜಿಕ ಉದ್ದೇಶ ಬರೀರಿ ಅಂತ ಹೇಳಿದರೆ ಪರಿಸರವನ್ನು ಕಾಪಾಡುವುದು ಬರಿಬಹುದು. ಯಾವುದಾದರೂ ಒಂದು ವೈಯಕ್ತಿಕ ಉದ್ದೇಶ ಬರೀರಿ ಅಂತ ಹೇಳಿದರೆ ಹಣಕಾಸು ಅವಶ್ಯಕತೆ ಈಡೇರಿಸುವುದು ಅಂತ ಬರಿಬಹುದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತಾ ಇದ್ದೀನಿ, ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಪ್ರಶ್ನೆಯನ್ನು, ಏನು ಪ್ರಶ್ನೆ? ಸಂಸ್ಥೆಯ ಅಥವಾ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ. ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ ಅಂತ 8 ಅಂಕಕ್ಕೆ ಸಹ ಕೇಳ್ಬೋದು. 8 ಅಂಕಕ್ಕೆ ಕೇಳಿದ್ರೆ ಬರುವಂತಹ 3 ಉದ್ದೇಶಗಳು ಯಾವ್ದ್ಯಾವುದು? ಆರ್ಥಿಕ ಉದ್ದೇಶ ಅಂತ ಹೇಳಿದ್ರೆ ಸಂಘಟನಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ, ವೈಯಕ್ತಿಕ ಉದ್ದೇಶ. ಇದು 3ನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು. ಸಂಘಟನಾತ್ಮಕ ಉದ್ದೇಶದಲ್ಲಿ 3 ಪಾಯಿಂಟ್ಗಳು, ಅಸ್ತಿತ್ವ, ಲಾಭ, ಬೆಳವಣಿಗೆ ಏನು ಬರುತ್ತೆ ಅದನ್ನು ವಿವರಣೆ ಸಹಿತ ಬರಿಬೇಕು. ಸಾಮಾಜಿಕ ಉದ್ದೇಶಗಳಿಗೆ ಒಂದು 4 ಪಾಯಿಂಟನ್ನು ಬರೀರಿ. ವೈಯಕ್ತಿಕ ಉದ್ದೇಶಕ್ಕೆ 4 ಪಾಯಿಂಟನ್ನು ಬರೀರಿ. ಇಲ್ಲಿ ವಿವರಣೆ ಅಗತ್ಯ ಇಲ್ಲ. 4ರಿಂದ 5 ಪಾಯಿಂಟನ್ನು ಬರೀಬಹುದು. ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ಹೇಳಿದ್ದೀನಿ, ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. 2ನೇ 1 ಅಂಕದ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಹಂತವನ್ನು ತಿಳಿಸಿ. ಸ್ಟಾಫಿಂಗ್ ಅಂತ ಕರಿತೀವಿ. ಇಲ್ಲಿ ಮೊದಲ ಹಂತ ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು. ನೀವು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳನ್ನು 8 ಅಂಕಕ್ಕೆ ಓದ್ಕೊಳ್ಳೇಬೇಕು. ಪ್ರೋಸೆಸ್ ತುಂಬ ಇಂಪಾರ್ಟೆಂಟು. ಗ್ಯಾರಂಟಿ ಕೇಳುವಂತಹ ಕ್ವಶನ್ನು ಅಲ್ಲಿ ಓದಿರ್ತೀರಲ್ವ, ಹಾಗಾಗಿ 1 ಪಾಯಿಂಟ್ ಇಲ್ಲಿ ಬರಿಬಹುದು. ಮೊದಲ ಪಾಯಿಂಟೇ ಬರಿಬೇಕು. ನೆಕ್ಸ್ಟು ಪ್ರೇರಕ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಉತ್ತರ ಪ್ರೇರಕ ಅಂತ ಹೇಳಿದರೆ, ಪ್ರೇರಕ ಎಂದರೆ ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರವಾಗಿದೆ. 1 ಅಂಕಕ್ಕಲ್ಲ, ಇಷ್ಟು ಸಾಕಾಗತ್ತೆ. ಉದಾಹರಣೆಗೆ ವೇತನ, ಮುಂಬಡ್ತಿ ಇತ್ಯಾದಿ ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣ ಖರೀದಿಸಲು ಅಗತ್ಯವಿರುವಂತಹ ಬಂಡವಾಳವನ್ನು ನೀವು ಏನೆಂದು ಕರೆಯುವಿರಿ ಅಂತ ಕೇಳಿದ್ದಾರೆ. ನೋಡಿ, ಭೂಮಿ, ಕಟ್ಟಡ, ಯಂತ್ರೋಪಕರಣ ಇವೆಲ್ಲ ಸ್ಥಿರ ಆಸ್ತಿಗಳು. ಸೊ ಈ ಆಸ್ತಿಗಳನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಸ್ಥಿರ ಬಂಡವಾಳವನ್ನೇ ಉಪಯೋಗಿಸಬೇಕಲ್ವಾ? ಹಾಗಾಗಿ ಉತ್ತರ ಸ್ಥಿರ ಬಂಡವಾಳ. 16ನೇ ಪ್ರಶ್ನೆ, ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯಡಿಯಲ್ಲಿ ಸ್ಥಾಪಿತವಾದ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ತಿಳಿಸಿ ಅಂತ ಕೇಳಿದರೆ ಎಲ್ಲ ಮಾಡೆಲ್ ಪೇಪರಲ್ಲೂ ರಿಪೀಟ್ ಆಗ್ತಾ ಇರುವಂಥ ಪ್ರಶ್ನೆ. ಇಂಪಾರ್ಟೆಂಟ್ ಅಂತ ನಾನು ಬಾಯ್ಬಿಟ್ಟು ಹೇಳೋದೇ ಬೇಡ, ನಿಮಗೆ ಗೊತ್ತಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಇದು ಉತ್ತರ ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಯಾಕೆ 2 ಪಾಯಿಂಟ್ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳಿದ್ರೆ 2 ಅಂಕಕ್ಕೂ ಕೇಳಿದ್ರು ಕೂಡ ನೀವು 2 ಪಾಯಿಂಟ್ ಬರಿಬೇಕು ಅನ್ನೋ ಕಾರಣಕ್ಕೆ. ಓಕೆ. ನೆಕ್ಸ್ಟು ಭಾಗ ಬಿ,
10 ಪ್ರಶ್ನೆಗಳನ್ನ ಕೇಳಿರ್ತಾರೆ, 2 ಅಂಕದ 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಮೊದಲ ಪ್ರಶ್ನೆ, ಉನ್ನತ ಹಂತದ ನಿರ್ವಹಣೆಗೆ ಯಾವುದಾದರೂ 2 ಉದಾಹರಣೆಗಳನ್ನು ನೀಡಿ ಅಂತ ಕೇಳಿದರೆ, ಮಕ್ಕಳ ನಿರ್ವಹಣೆಯ ಹಂತಗಳಲ್ಲಿ 3 ಹಂತ, ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ. 3 ಹಂತಗಳಲ್ಲೂ ಯಾರ್ಯಾರು ಬರ್ತಾರೆ ಅನ್ನೋದ್ರ ನಾಲೆಡ್ಜು ನಿಮಗಿರಲೇಬೇಕು. ಇಲ್ಲಿ ಉನ್ನತ ಹಂತ ಕೇಳಿದರೆ ಉನ್ನತ ಹಂತಕ್ಕೆ ವ್ಯವಸ್ಥಾಪಕರು, ನಿರ್ದೇಶಕರು ಬರೀರಿ. ಅದೇ ಮಧ್ಯಮ ಹಂತ ಕೇಳಿದರೆ ಶಾಖಾ ವ್ಯವಸ್ಥಾಪಕರು, ಇಲಾಖಾ ವ್ಯವಸ್ಥಾಪಕರು ಬರೀರಿ. ಕೆಳ ಹಂತಕ್ಕೆ ಕೇಳಿದರೆ ಗುಂಪಿನ ನಾಯಕ, ಸೂಪರ್ವೈಸರ್ ಅಂತ ಬರೀರಿ. ಇಂಪಾರ್ಟೆಂಟ್ ಕ್ವಶನ್. ಹೆನ್ರಿ ಫಯಾಲ್ ರವರ ಪ್ರಕಾರ ಕ್ರಮದ ಅರ್ಥವನ್ನು ನೀಡಿ ಅಂತ ಕೇಳಿದರೆ, ಟೋಟಲ್ ಆಗಿ 14 ತತ್ವಗಳನ್ನ ಕೊಟ್ಟಿದ್ದಾರೆ. ಈ 14 ತತ್ವಗಳಲ್ಲಿ ಮುಂಚಿತವಾಗಿ ಬರುವಂತಹ 10 ತತ್ವಗಳು ತುಂಬಾನೇ ಇಂಪಾರ್ಟೆಂಟು. ಈ 10 ತತ್ವಗಳು ಏನು ಹೇಳುತ್ತೆ ಅನ್ನೋದನ್ನ ನೀವು ಓದ್ಕೊಂಡಿರಬೇಕು. ಇಲ್ಲಿ 2 ಅಂಕಕ್ಕೆ ಕ್ರಮ ಅಂತ ಹೇಳಿದರೆ ಏನು ಕೇಳಿದರೆ, ಫಯಾಲ್ ರವರ ಪ್ರಕಾರ ಗರಿಷ್ಠ ದಕ್ಷತೆಗೆ ಜನರು ಮತ್ತು ವಸ್ತುಗಳು ಸರಿಯಾದ ಸ್ಥಳಗಳಲ್ಲಿ ಸೂಕ್ತ ಸಮಯದಲ್ಲಿ ದೊರೆಯಬೇಕು, ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿಯೇ ಇರಬೇಕು ಎಂಬುದನ್ನು ಕ್ರಮ ತಿಳಿಸುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯೋಜಿಸುವಿಕೆಯ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಯೋಜಿಸುವಿಕೆಯ ಲಕ್ಷಣಗಳು ನೀವು 4 ಓದ್ಕೊಂಡಿರಲೇಬೇಕು. ಯಾಕಂತ ಹೇಳಿದರೆ ಇದು ನಿಮಗೆ 4 ಅಂಕಕ್ಕೂ ಕೂಡ ಬಹುಮುಖ್ಯ ಪ್ರಶ್ನೆ. ಇಲ್ಲಿ ಕೇವಲ 2 ಅಂಕಕ್ಕೆ ಕೇಳಿರೋದ್ರಿಂದ 2 ಪಾಯಿಂಟನ್ನು ಬರೆದಿದ್ದೀನಿ. 4 ಪಾಯಿಂಟನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಯೋಜಿಸುವಿಕೆಯು ನಿರಂತರವಾಗಿದೆ, ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ ಅಂತ ಬರೆದಿದ್ದೀನಿ. ಮುಂದಿನ ಪ್ರಶ್ನೆ, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಇದು ನಿಮಗೆ ಸಂಘಟಿಸುವಿಕೆ ಅಧ್ಯಾಯದ ಮೇಲೆ ಕೇಳಿರುವಂಥದ್ದು. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ವ್ಯಾಖ್ಯಾನವನ್ನೇ ಬರಿಬೇಕು. ಥಿಯೋ ಹೈಮನ್ ರವರ ಪ್ರಕಾರ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ಮೇಲೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಈ ಹಿಂದೆನೂ ಕೂಡ ಈ ಕ್ವಶನ್ಗಳನ್ನ ಕೇಳಿರೋದ್ರಿಂದ ಅದಕ್ಕೆ ಬರೆದಿರೋ ಆನ್ಸರ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟು, ತರಬೇತಿ ಮತ್ತು ಅಭಿವೃದ್ಧಿ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 2 ಅಂಕಕ್ಕೆ ಕೇಳಿರೋದ್ರಿಂದ 2 ವ್ಯತ್ಯಾಸಗಳನ್ನು ಬರಿಬೇಕು. ತರಬೇತಿ ಇದು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ ಅಂತ ಬರಿಬೇಕು. ಅಭಿವೃದ್ಧಿ ಇದು ಕಲಿಕೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆಯಾಗಿದೆ. ತರಬೇತಿ ಇದು ಉದ್ಯೋಗಿಯ ಕೆಲಸವನ್ನು ಉತ್ತಮವಾಗಿ ಮಾಡಲು ಅನುವು ಮಾಡಿಕೊಡುತ್ತದೆ. ಅಭಿವೃದ್ಧಿ ಇದು ಉದ್ಯೋಗಿಯ ಸರ್ವತೋಮುಖ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ. ಮುಂದಿನ 2 ಅಂಕದ ಪ್ರಶ್ನೆ, ನಾಯಕತ್ವದ ಯಾವುದಾದರೂ 2 ಶೈಲಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನಾಯಕತ್ವದಲ್ಲಿ ಪ್ರಮುಖವಾಗಿ 3 ಶೈಲಿಗಳು ಬರುತ್ತೆ. ಸರ್ವಾಧಿಕಾರಿ, ಪ್ರಜಾಪ್ರಭುತ್ವವಾದಿ, ಮುಕ್ತ ನೀತಿವಾದಿ. ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ, ಸಾಕಷ್ಟು ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ. ನಿಯಂತ್ರಿಸುವಿಕೆಯ ಯಾವುದಾದರೂ 2 ಮಿತಿಗಳನ್ನು ತಿಳಿಸಿ ಅಂತ ಕೇಳಿದರೆ, ತುಂಬ ಸಣ್ಣ ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. ಮಿತಿಗಳು ಅಥವಾ ಅನಾನುಕೂಲತೆಗಳು ಅಂತ ಕರಿತೀವಿ. ನಿಯಂತ್ರಿಸುವಿಕೆಯಿಂದ ಆಗುವ ಅನಾನುಕೂಲತೆ ಅಥವಾ ಮಿತಿಗಳು, ನೌಕರರಿಂದ ವಿರೋಧ, ವೆಚ್ಚದಾಯಕ ಕಾರ್ಯ. ಓಕೆನಾ, ನೌಕರರಿಂದ ವಿರೋಧ, ವೆಚ್ಚದಾಯಕ ಕಾರ್ಯ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳು, ಇದು ಕೂಡ ಹಿಂದೆ ರಿಪೀಟ್ ಆಗಿರುವಂಥ ಪ್ರಶ್ನೆ, ಹಾಗಾಗಿ ಇಲ್ಲೇ ಉತ್ತರ ಇದೆ. ಅಗತ್ಯವಿದ್ದಾಗ ನಿಧಿಯ ಲಭ್ಯತೆಯನ್ನು ಖಾತರಿಪಡಿಸುವುದು, ಅಗತ್ಯವಿದ್ದಾಗ ನಿಧಿಯ ಲಭ್ಯತೆಯನ್ನು ಖಾತರಿಪಡಿಸುವುದು, ಸಂಸ್ಥೆಯು ಅನಾವಶ್ಯಕವಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸದಂತೆ ನೋಡಿಕೊಳ್ಳುವುದು. ಮುಂದಿನ ಪ್ರಶ್ನೆ, ಸಂವೇಷ್ಟಿಸುವಿಕೆಯ ಯಾವುದಾದರೂ 2 ಹಂತಗಳನ್ನು ತಿಳಿಸಿ. ಸಂವೇಷ್ಟಿಸುವಿಕೆ, ಪ್ಯಾಕೇಜಿಂಗ್ ಬರೋದೇ 3 ಹಂತ. ಆ 3 ಹಂತಗಳನ್ನ ಇಲ್ಲಿ ಬರೆದಿದ್ದೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ರಿಪೀಟೆಡ್ ಕ್ವಶನು, ತುಂಬ ಇಂಪಾರ್ಟೆಂಟು. ಪ್ರಾಥಮಿಕ ಸಂವೇಷ್ಟಿ, ದ್ವಿತೀಯಕ ಸಂವೇಷ್ಟಿ, ಸಾಗಾಟ ಸಂವೇಷ್ಟಿಸುವಿಕೆ. ಪ್ರಾಥಮಿಕ ಸಂವೇಷ್ಟಿ, ದ್ವಿತೀಯಕ ಸಂವೇಷ್ಟಿ, ಸಾಗಾಟ ಸಂವೇಷ್ಟಿಸುವಿಕೆ. ನೆಕ್ಸ್ಟು ಕೊನೆ ಪ್ರಶ್ನೆ, 2 ಅಂಕದ ಕೊನೆ ಪ್ರಶ್ನೆ, ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ ಅಥವಾ ಬಳಸುವಾಗ ಅಥವಾ ಅನುಭೋಗಿಸುವಾಗ ಹೊಂದಿರಬೇಕಾದ ಯಾವುದಾದರೂ 2 ಹೊಣೆಗಾರಿಕೆಗಳನ್ನು ತಿಳಿಸಿ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೀವು 5 ಹೊಣೆಗಾರಿಕೆಗಳು ಮತ್ತು 5 ಹಕ್ಕುಗಳನ್ನು ಕಲ್ತ್ಕೊಂಡೇ ಇರಬೇಕು ಈ ಅಧ್ಯಾಯದಲ್ಲಿ. ಗ್ರಾಹಕರ ಹಕ್ಕುಗಳು 4, ಹೊಣೆಗಾರಿಕೆಗಳು 4 ಪಕ್ಕ ಬರಬೇಕು. 5 ಕಲ್ತ್ಕೊಂಡ್ರೆ 4 ಒಂದು ನೆನಪಿರುತ್ತೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಲ್ಲಿ 2 ಅಂಕಕ್ಕೆ 2 ಹೊಣೆಗಾರಿಕೆಗಳನ್ನು ಬರೆದ್ರೆ ಸಾಕು. ಗುರುತು ಪಟ್ಟಿಯನ್ನು ಪಡೆಯಬೇಕು ಅಂತ ಬರೀರಿ. ನೆಕ್ಸ್ಟು, ಪ್ರಮಾಣೀಕೃತ ಸರಕುಗಳನ್ನು ಮಾತ್ರ ಖರೀದಿಸಬೇಕು. ಗುರುತು ಪಟ್ಟಿಯನ್ನು ಪಡೆಯಬೇಕು, ಪ್ರಮಾಣೀಕೃತ ಸರಕುಗಳನ್ನು ಮಾತ್ರ ಖರೀದಿಸಬೇಕು. ಓಕೆನಾ. ನೆಕ್ಸ್ಟು ವಿಭಾಗ ಸಿ ಯಲ್ಲಿ ಮತ್ತು ವಿಭಾಗ ಡಿ ಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ನೋಡ್ಕೊಳ್ಳಿ. ಆಲ್ರೆಡಿ ನಾ ಹೇಳಿರೋ ಹಾಗೆ 4 ಅಂಕ ಹಾಗೂ 8 ಅಂಕದ ಪ್ರಶ್ನೆಗಳ ಲಿಸ್ಟು ಮತ್ತು ಉತ್ತರ ಸಹಿತ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.